ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸೋನ್ ಪಾಪಡಿಯನ್ನು ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಬೇಕಾಗದ ಪದಾರ್ಥಗಳನ್ನು ನಾನೀಗ ಹೇಳ್ಕೊತ ಹೋಗ್ತೀನಿ. ಮೊದಲಿಗಾಗಿ 1 ಕಪ್ ಕಡ್ಲೆ ಹಿಟ್ಟು, ಆಮೇಲೆ 1 ಕಪ್ ತುಪ್ಪ, ಆಮೇಲೆ ಅದರ ಅರ್ಧ ಮೈದಾ ಹಿಟ್ಟು ತೊಗೋಬೇಕು. ಕಡ್ಲೆ ಹಿಟ್ಟಿನ ಹಿಟ್ಟು ಅರ್ಧ ತೊಗೋಬೇಕು ಮೈದಾ ಹಿಟ್ಟು. ಆಮೇಲೆ ಒಂದು ಬಾಣಲಿ ಇಡ್ಬೇಕು. ಆಮ್ಯಾಗ ಕಡ್ಲೆ ಹಿಟ್ಟು, ಮೈದಾ ಹಿಟ್ಟು, ತುಪ್ಪ ಹಾಕಿ ಹುರಿಬೇಕು. ಕೈ ಬಿಡ್ದಂಗೆ ಚೆನ್ನಾಗಿ ಹುರಿಬೇಕು. ಅದು ಘಮ ಘಮ ವಾಸನೆ ಬರೋ ಹಾಗೆ ಕೆಂಪಾಗೋ ಹಂಗೆ ಕೈ ಬಿಡ್ದಂಗೆ ಹೊತ್ತದಂಗೆ ಸಣ್ಣ ಉರಿ ಇಟ್ಕೊಂಡು ಚಂದಾಗ ಹುರಿಬೇಕು. ಅದನ್ನು ಹುರಿದ್ಮೇಲೆ ಇದು ಬೇಸನ್ ಉಂಡಿನ ಹದಕ್ಕೆ ಬರ್ಬೇಕು ರೀ. ಅದು ಮಿಜ್ಜಾಗುತ್ತನೂ ಆಗಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಹುರ್ಕೋಬೇಕು ರೀ. ಅದನ್ನು ಹುರ್ಕೊಂಡು ಮಿದುವಾಗನ ಆಗ್ಬೇಕದು. ಅದನ್ನು ರೀ ಚಂದಾಗ ಕೈ ಬಿಡ್ದಂಗೆ ರೀ ಹೊತ್ತದಂಗೆ ರೀ ಕಂದು ಬಣ್ಣ ಬರೋವರೆಗೂ ಚಂದಾಗ ಹುರ್ಕೋಬೇಕು ರೀ. ಅದನ್ನು ಸಣ್ಣ ಉರಿ ಇಟ್ಟು ಕೈ ಬಿಡಬಾರ್ದು ರೀ. ಅದನ್ನು ಹಂಗೆ ಹುರಿಬೇಕು ರೀ. ಅದನ್ನು ಹುರಿದು ಅದು ಘಮ ಘಮ ವಾಸನೆ ಬರ್ಬೇಕು ರೀ. ಅದು ಮಾಡಿದ್ದ ಹಿಟ್ಟು ಎಲ್ಲ ಕುದ್ದಿದ್ರಿ ಒಂದು ಬೌಲಿಗೆ ತಕ್ಕೋದ್ರಿ. ಒಂದು ಪಾತ್ರೆಗೆ ತಕ್ಕೊಂಡು ಈಗ ಏನು ಮಾಡ್ಬೇಕು ರೀ, ಒಂದು ಬಾಣಿ ಮತ್ತೊಂದು ಬಾಳ್ಗೆ ತೊಗೊಂಡು ಕಾಸಾಕ ಇಡ್ಬೇಕು ರೀ ಒಲೆ ಮೇಲೆ. ಅದಕ್ಕೆ 1 ಕಪ್ ನಾವು ಏನು ಕಡ್ಲೆ ಹಿಟ್ಟು ತೊಗೊಂಡಿದ್ದಿಲ್ಲ ಅದರಲ್ಲೇ 1 ಕಪ್ ಸಕ್ರೆ ತೊಗೊಂಡು ಅದರ ಆ ಕಪ್ಪಿಲೆ ಅರ್ಧ ಕಪ್ ನೀರು ತೊಗೋಬೇಕು ರೀ. ತೊಗೊಂಡು ಅದನ್ನು ಪಾಕ ಬರತನ ಅದನ್ನು ಕುದಿಸ್ಬೇಕು ರೀ. ಅದು ಎಳೆ ಬರ್ತತ್ರಿ. ಅದು ಹಿಂಗೆ ಕೈಲೇ ಹಿಡಿದು ನೋಡ್ಬೇಕು ರೀ. ಅದನ್ನು ಆಮೇಲೆ ಏನು ಮಾಡ್ಬೇಕು, ಗೊತ್ತಾಗಲಿಲ್ಲ ಅಂದ್ರೆ ರೀ ಸ್ವಲ್ಪ ನೀರಾಗ ಹಾಕ್ಬೇಕು ರೀ. ಅದನ್ನು ಹಾಕಿ ಈಗ ಬೆಲ್ಲದ ಉಂಡಿಯೋದು ಕಟ್ಟಾಕಿ ಹೆಂಗೆ ತೊಗೋತವಲ್ರಿ ಹಂಗೆ ಅದನ್ನು ನೋಡ್ಬೇಕ್ರಿ ನೀರಾಗ ಹಾಕಿ. ಅದು ಗಂಟು ಆಗ್ಬೇಕ್ರಿ. ಅದು ಒಂಥರ ಚಾಕ್ಲೇಟ್ ಪೇಪರ್ ಮಟ್ಟೆ ಗತೆ ನೀರಾಗ ತೇಲಿ ಮ್ಯಾಲೆ ಬರ್ಬೇಕ್ರಿ ಸಕ್ರೆ ಪಾಕ. ಆ ತೇಲಿ ಬಂದು ಗಂಟು ಹಿಂಗೆ ಉಂಡಿ ಗತೆ ಚಾಕ್ಲೇಟ್ ಗತೆ ಆತಂದ್ರೆ ಆ ಪಾಕ ಬರಬ್ಬರಿ ಬಂದತ್ತಂತ ನಮಗೆ ಗೊತ್ತಾಕತ್ರಿ. ಕುದಿಸ್ಕೊಂಬಂದ್ರಿ ಅದು ಮಾಡ್ಕೋವಾಗ ಒಂದು ಅರ್ಧ ಲಿಂಬೆ ಹಣ್ಣು ತೊಗೊಂಡ್ರಿ ಅದಕ್ಕೆ ಹಿಂಡ್ಕೋಬೇಕ್ರಿ. ಆ ಪಾಕ ಏನು ನಾವು ಮಾಡ್ತಿರ್ತೇವಲ್ಲ ಅವಾಗ ಅರ್ಧ ಲಿಂಬೆ ಹಣ್ಣು ತೊಗೊಂಡು ಅದಕ್ಕೆ ಹಿಂಡ್ಕೋಬೇಕ್ರಿ. ಗಟ್ಟಿ ಆಗಲಿಲ್ಲ ಎಳಿ ಬರಲಿಲ್ಲ ಅಂತಂದ್ರೆ ಹಿಂಗೆ ಎಳಿ ಬರಲಿಲ್ಲ ಅಂದ್ರೆ ಮತ್ತೆ ಕುದಿಯಾಕೆ ಇಟ್ಕೋಬೇಕು. ಮತ್ತು ಕುದ್ದತಿ ಇಲ್ಲೋ ನೋಡಿ ಮತ್ತು ಒಂದು 2 ನಿಮಿಷ ಬಿಟ್ಟು ಮತ್ತು ನೀರಾಗ ಹಾಕ್ಬೇಕು. ಹಾಕಿ ಏನು ಮಾಡ್ಬೇಕ್ರಿ, ಅದನ್ನು ಹಿಂಗೆ ಒಂದು ಸ್ವಲ್ಪ ಜಗ್ಗಿ ನೋಡ್ಬೇಕ್ರಿ. ಅದು ಗೊತ್ತಾಕತ್ರಿ ನಿಮ್ಗೆ ಈಗ ಬಂದತ್ ನೋಡಿ. ಆಮೇಲೆ ರೀ ಏನು ಮಾಡ್ಬೇಕ್ರಿ, ಒಂದು ತಾಟಿಗೆ ತುಪ್ಪ ಹಚ್ಕೋಬೇಕ್ರಿ. ತುಪ್ಪ ಹಚ್ಕೊಂಡು ಅದು ಏನು ಪಾಕ ಮಾಡಿ ಇಟ್ಕೊಂಡಿರ್ತಾವಲ್ಲ ಅದನ್ನು ಅದಕ್ಕೆ ಹಾಕೋಬೇಕ್ರಿ. ಹಾಕೊಂಡು ಕ್ಯಾಸ ಏನು ಮಾಡ್ಬೇಕ್ರಿ, ಅದು ಸುಡುದಿದ್ದಾಗನ ನೀವು ಏನು ಮಾಡ್ಬೇಕು, ಅದನ್ನು ಚಂದಾಗ ಬಡ ಹಿಂಗೆ ನಾದ್ಬೇಕ್ರಿ. ಅದನ್ನು ನಾದಿ ಅವು ಎಳಿಗತೆ ಬರ್ತೈತಿ ರೀ. ಒಂದು ಸ್ವಲ್ಪ ಬಿಸಿ ಇದ್ದಾಗನ ಹಿಡ್ಕೋಬೇಕ್ರಿ. ಕೈಗೆ ನೀವು ಒಂದು ಸ್ವಲ್ಪ ತುಪ್ಪ ಹಚ್ಕೋಬೇಕ್ರಿ. ಹಚ್ಕೊಂಡು ಕ್ಯಾಸ್ ಅದು ಎಳಿ ಏನು ಬರ್ತತ್ತಲ್ರಿ ಹಿಂಗೆ ಮಾಡಿ ಜಗ್ ಬಿಟ್ಟು ನೀವು ಬಿಡೋದು ತೆಗೆದು ಒಂಥರ ಚಿಂಗಮ್ ಟೈಪ್ ರೀ. ಮೈದಾ ಹಿಟ್ಟು ನಾದುವ ಹೆಂಗೆ ಕೈಯಾಗ ಹಿಂಗೆ ಇದು ಬರ್ತತ್ತಲ್ಲ ಹಂಗೆ ರೀ. ಆಮ್ಯಾಗ ಈ ಚಿಂಗಮ್ ಇರ್ತತ್ತಲ್ರಿ ಎಳಿ ಜಗ್ಗಿರಿ ಹೆಂಗೆ ಬರ್ತತ್ತಲ್ಲ ಹಂಗೆ ಹಾಕತ್ರಿ ಅದು. ಆಮೇಲೆ ಅದನ್ನು ಏನು ಮಾಡ್ಬೇಕ್ರಿ, ನೀವು ಸೈಡಿಗೆ ಏನು ಕಡ್ಲೆ ಹಿಟ್ಟು ಮಾಡಿ ಇಟ್ಕೊಂಡಿರ್ತಾರಲ್ಲ ಅದು ಕಡ್ಲೆ ಹಿಟ್ಟು ಕುದಿಸಿ ಇಟ್ಕೊಂಡಿರ್ತಾರೆ ಅದ್ರ ಜೋಡಿ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನು ಮಿಕ್ಸ್ ಮಾಡ್ಕೊಂಡು ಎರಡು ಮಿಕ್ಸ್ ಮಾಡ್ಕೊತ ಕೈ ಬಿಡ್ದಂಗನ ಮಾಡ್ಕೋಬೇಕ್ರಿ. ಅದನ್ನು ಕೈ ಬಿಡ್ದಂಗೆ ಎರಡು ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಇದ್ರದ್ದು ಸೋನ್ ಪಪ್ಪಡಿ ಕಲರಿಗೆ ಬರ್ತತ್ರಿ. ಅದು ವೈಟ್ ಇದ್ದಿದ್ದು ಸಕ್ಕರೆ ಅದ್ರೊಳಗೆ ಕಡ್ಲೆ ಹಿಟ್ಟನ್ಯಾಗ ಮಿಕ್ಸ್ ಹಾಕತ್ತಲ್ರಿ ತಾನ ಎಳಿ ಗತೆ ಬರ್ತತ್ರಿ. ಆಮೇಲೆ ಒಂದು ಡಬ್ಬಿ ತೊಗೋಬೇಕ್ರಿ. ಡಬ್ಬಿ ತೊಗೊಂಡು ಅದಕ್ಕೆ ಏನು ಮಾಡಬೇಕು, ತುಪ್ಪ ಹಚ್ಬೇಕು. ತುಪ್ಪ ಹಚ್ಚಿ ಅದನ್ನು ಚೌಕಾಗ ಒಂದು ಡಬ್ಬ್ಯಾಗ ರೀ ಹಾಕಿ ಒಂದು 2 ತಾಸು ಮುಚ್ಚಿ ಇಟ್ಟು ಬಿಡ್ಬೇಕ್ರಿ. ಅದನ್ನು 2 ತಾಸು ಬಿಟ್ಟು ಏನು ಮಾಡ್ಬೇಕ್ರಿ, ಬಾಯಿ ತೆಗೆದು ಒಂದು ಚಾಕು ತೊಗೊಂಡು ನಿಮಗೆ ಯಾವ ಆಕಾರಕ್ಕೆ ಬೇಕು ಆ ಆಕಾರದ ಕಟ್ ಮಾಡ್ಕೋಬೇಕ್ರಿ. ಚೌಕ್ ಬೇಕಂದ್ರೆ ಚೌಕ್ ಮಾಡ್ಕೋಬೇಕ್ರಿ. ಇಲ್ಲಪ್ಪ ನಾವು ಹಿಟ್ಟಿನ ಚಕ್ಳೆಗತೆ ಕೊರ್ಕೋತೇವೆ ಅಂದ್ರೆ ಹಿಟ್ಟಿನ ಚಕ್ಳೆಗತೆ ಕೊರ್ಕೋಬೇಕ್ರಿ. ನಮ್ಗೆ ಯಾವ ಸೇಪ್ ಬೇಕು ಆ ಸೇಪ್ ಕೊರ್ಕೊಂಡ್ರೆ ಸೋನ್ ಪಪ್ಪಡಿ ರೆಡಿ ನೋಡಿರಿ. ತಿಂದು ನೋಡಿರಿ, ಮಾಡಿ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ.